ಸ್ವಲ್ಪ ಸಾಕು. ಜೈ ಶ್ರೀರಾಮ್, ಎಲ್ರಿಗೂ ನಮಸ್ಕಾರ. ನಮ್ಮ ತಲಗಟ್ಪುರ ವಾರ್ಡ್ ಎಲ್ಲ GBA ಆಯುಕ್ತರು, ಅಂದರೆ ಪ್ರಸ್ತುತವಾಗಿ GBA ಆಗಿದೆ, ಆ ಆಯುಕ್ತರಲ್ಲಿ ಮನವಿ ಮಾಡ್ತಾಯಿದ್ದೀನಿ. ಜೊತೆಗೆ ಹಳೆ BBMP ಅಧಿಕಾರಿಗಳು ಯಾರ್ಯಾರು ಇದ್ದರೆ ಅವರೆಲ್ಲರಲ್ಲೂ ಮನವಿ ಮಾಡ್ತಾಯಿದ್ದೀನಿ. ನನಗೂ ಒಂದು ಅವಕಾಶ ಕೊಟ್ಬಿಡಿ, ಒಂದು ತಿಂಗಳು ಈ ಥರ ಬ್ಯಾನರ್ ಹಾಕ್ಬಿಡ್ತೀನಿ. ಯಾಕೆಂದರೆ ಒಳ್ಳೆ ಕ್ಯಾನ್ವಾಸ್ ಐತೈತೆ. ಇವ್ರು ನಿಜವಾಗ್ಲೂ GBA ಎಲೆಕ್ಷನ್ ಮುಗಿಯೋವರೆಗೂ ಇವ್ರು ತೆಗಿಯಲ್ಲ. ಆಲ್ಮೋಸ್ಟ್ ನಾನು ಆಗಲೇ ಒಂದು 2 ಸತಿ ಫೋನ್ ಮಾಡಿ ಕೂಡ ಹೇಳಿದ್ದೆ. ಕೆಲವು ಕಡೆ ಮಾತ್ರ ತೆಗಿತಾ ಇದ್ದಾರೆ, ಇನ್ನೂ ಕೆಲವು ಕಡೆ ತೆಗಿತಿಲ್ಲ. ಈ ಫಂಕ್ಷನ್ ಆಗಿ ಸುಮಾರು 1 ತಿಂಗಳಾಯಿತು. ತಲಗಟ್ಪುರ ವಾರ್ಡ್ ಒಂದೇ ಅಲ್ಲ, ನಮ್ಮ GBA ವ್ಯಾಪ್ತಿಗೆ ಸಂಬಂಧಪಟ್ಟಂಗೆ BBMPಲಿ ಎಲ್ಲೂ ಬ್ಯಾನರ್ಗಳು ಹಾಕಂಗಿಲ್ಲ. DK ಶಿವಕುಮಾರ್ ಆಲ್ರೆಡಿ ಅದ್ರ ಬಗ್ಗೆ ಕಠಿಣವಾಗಿ ಹೇಳಿದ್ದಾರೆ. ಆದರೂ ಇವ್ರು ಅವಳಿ ತಪ್ತಾ ಇಲ್ಲ. ಎಲ್ಲ ಕಡೆ ಬ್ಯಾನರ್ಗಳು, ನಯಾ ಪೈಸಾ ಕೆಲಸ ಇಲ್ಲ ಇವ್ರದ್ದು. ಏನು ಅಂದ್ರೆ ಅಡ್ವರ್ಟೈಸ್ಮೆಂಟ್ಗೋಸ್ಕರ ಎಲ್ಲ ಕಡೆ ಬ್ಯಾನರ್ ಹಾಕ್ತಾ ಇದ್ದಾರೆ. ದಯವಿಟ್ಟು ಇದನ್ನು ತೆರವುಗೊಳಿಸಲಿಲ್ಲ ಅಂದರೆ ನಾನೇ BBMP ಯಾರು GBA ಅಧಿಕಾರಿಗಳಿದ್ದಾರೆ ಅಲ್ಲೇ ಹೋಗಿ ಕಂಪ್ಲೇಂಟ್ ಮಾಡ್ತೀನಿ. ಎಲ್ಲ ಕಡೆ ತೆಗಿಬೇಕು. ಏನು ಅಧಿಕಾರ ಇದೆ ಇವ್ರಿಗೆ? ಈಗ ನಾನು ನೋಡಿ ಸಮಾಜ ಸೇವೆ ಮಾಡ್ತಾಯಿದ್ದೀನಿ. ಸುಮಾರು 23 ವರ್ಷದಿಂದ ಎಲ್ಲ ಥರ ಸಮಾಜ ಸೇವೆ ಮಾಡ್ತೀನಿ. ಉಚಿತವಾಗಿ 30,000 ಹಾವುಗಳ ರಕ್ಷಣೆ ಮಾಡಿದ್ದೀನಿ, ಎಲ್ಲ ಕೆಲಸ ಮಾಡಿದ್ದೀನಿ. ನನಗೂ ಕ್ಯಾನ್ವಾಸ್ ಆಗುತ್ತೆ. ಯಾಕೆಂದರೆ ಶ್ರೀಮತಿ ರವಿಕುಮಾರ್ ಅವರು ಕೂಡ ಈ ಸತಿ ನಮ್ಮ ತಲಗಟ್ಪುರ ವಾರ್ಡ್ಗೆ ನಾವು ಆಕಾಂಕ್ಷಿಗಳಾಗಿದ್ದೀವಿ. ನನಗೂ ಅಡ್ವರ್ಟೈಸ್ಮೆಂಟ್ ಆಗುತ್ತೆ. ಎಲ್ಲ ಕಡೆ ಬ್ಯಾನರ್ ಹಾಕ್ಬಿಡ್ತೀನಿ. ನನಗೂ ಅವಕಾಶ ಕೊಟ್ಬಿಡಿ. 1 ತಿಂಗಳು ಇಡ್ತೀನಿ ಬ್ಯಾನರು. ಯಾರು ಮುಟ್ಬೇಡಿ, ತೆಗಿಬೇಕು, ಕಿತ್ತಾಕ್ಬೇಕು ಬ್ಯಾನರ್ಗಳು. ಎಂತಕ್ಕೆ ಬ್ಯಾನರ್ಗಳು ಹಾಕಿದ್ರಿ ಎಲ್ಲ ಕಡೆನೂ? ಹತ್ತತ್ರ ತಿಂಗಳಾಗೋಯ್ತು ಬ್ಯಾನರ್ ಹಾಕಿ. ಇವ್ರು GBA ಚುನಾವಣೆ ಆಗೋವರೆಗೂ ತೆಗೆಯಲ್ಲ. ಇನ್ನು 6 ತಿಂಗಳು ಬಿಟ್ಕೊಂಡು GBA ಚುನಾವಣೆ ಆದರೂ 6 ತಿಂಗಳವರೆಗೂ ಇಲ್ಲೇ ಇರ್ತದೆ ಬ್ಯಾನರ್. ಇಲ್ಲೇ ಒಂದು ವಿಷಯ ಅವರು ಬಂಗಾರಿಗಳಿಗೆಲ್ಲರಿಗೂ ಬಿಸ್ಕೆಟ್ ಹಾಕ್ತಾವ್ರೆ. ಜೈ ಶ್ರೀರಾಮ್. ಆಯ್ತಾ, ತಿಂತಾವ್ರ ಎಲ್ಲ ಬಂಗಾರಿಗಳು? ಮಾಮ ನಿಂತಿನಲ್ಲೇನಾ? ಜೈ ಶ್ರೀರಾಮ್. ಅದಕ್ಕೂ ಇಷ್ಟ.